ನಮಸ್ಕಾರ ಎಲ್ರಿಗೂ. ಬೇಡಿದ ವರವನ್ನು ನೀಡುವಂತಹ ಕಾಮಧೇನು ಕ್ಷೇತ್ರ. ಈ ಪ್ಲೇಸ್ ನ ಮಿನಿ ಮಂತ್ರಾಲಯ ಅಂತಾನೂ ಹೇಳ್ತಾರೆ. ಈ ಟೆಂಪಲ್ ಬೆಂಗಳೂರು ಸಮೀಪದಲ್ಲಿದೆ. ಅಡ್ರೆಸ್ ಡೀಟೇಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ನೀವೇನಾದ್ರೂ ಬೆಂಗಳೂರಲ್ಲಿದ್ರೆ ಈ ಟೆಂಪಲ್ ನ ವಿಸಿಟ್ ಮಾಡಬಹುದು. ಇಲ್ಲಿ ಒಂದು ದೀಪ ಕೊಡ್ತಾರೆ. ಆ ದೀಪನ ಹಚ್ಚಿದ್ರೆ ನೀವು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ನಂಬಿಕೆ ಇದೆ. ವೀಕೆಂಡು ಹಾಗೆ ಗುರುವಾರ ಸ್ವಲ್ಪ ರಶ್ ಇರುತ್ತೆ. ನೋಡಿ, ಇದೇ ಕೌಂಟರ್ ಅಲ್ಲಿ ತುಪ್ಪ ದೀಪಕ್ಕೆ ಟೋಕನ್ ತಗೊಳ್ಬೇಕಾಗತ್ತೆ. ನೀವೇನಾದ್ರೂ ಈ ಟೆಂಪಲ್ ನ ವಿಸಿಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಬೋರ್ಡ್ ಅಲ್ಲಿ ಹೊರಗಡೆಯಿಂದ ದೀಪ ಹಾಗೆ ಬತ್ತಿನ ತಂದ್ರೆ ಅದನ್ನ ಅಲೋ ಮಾಡಲ್ಲ ಅಂತ ಬರೆದಿದ್ದಾರೆ. ಇಲ್ಲಿ ಕೊಡುವಂತಹ ದೀಪ ಹಾಗೆ ಬತ್ತಿನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಇವಾಗ ನಾವು ಒಂದು ದೀಪನ ತಗೊಂಡಿದೀವಿ. ನೋಡಿ, ಈ ತರ ಇರುತ್ತೆ ದೀಪ. ಹಾಗೆ ಅಲ್ಲೊಂದು ದೀಪ ಇರುತ್ತೆ. ಆ ದೀಪದಿಂದ ನಾವು ಹಚ್ಚಿ ನೋಡಿ ಈ ಜಾಗಕ್ಕೆ ಪ್ರದಕ್ಷಿಣೆ ಹಾಕ್ಬೇಕಾಗತ್ತೆ. ಹಾಗೆ ಇದರ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿಯ ಬೃಂದಾವನ ಇದೆ. ಇದನ್ನ ಮಿನಿ ಮಂತ್ರಾಲಯ ಅಂತಾನೂ ಕರೀತಾರೆ. ಯಾಕಂದ್ರೆ ಮಂತ್ರಾಲಯ ಹತ್ರ ಸ್ವಲ್ಪ ಫೀಲ್ ಆಗುತ್ತೆ. ಬೆಂಗಳೂರು ಸಮೀಪದಲ್ಲಿ ಇರೋದ್ರಿಂದ ನೀವು ಬೆಂಗಳೂರಿಂದ ಆರಾಮ್ಸಾಗಿ ವೀಕೆಂಡ್ ಅಲ್ಲಿ ಇದನ್ನ ಪ್ಲಾನ್ ಮಾಡಬಹುದು. ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವೀಕೆಂಡು ಇದಕ್ಕೆ ಪ್ಲಾನ್ ಮಾಡಿ. ಈ ಕಾಮಧೇನು ಕ್ಷೇತ್ರದ ಸಮೀಪದಲ್ಲೇ ನಿಮಗೆ ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಇದೆ. ನೋಡಿ, ನೀವು ಗುರುವಾರದತ್ತು ಬಂದ್ರೆ ನೀವು ರಾಘವೇಂದ್ರ ಸ್ವಾಮಿ ನೋಡಿ ಹಾಗೆ ಸಾಯಿಬಾಬಾ ಮಂದಿರಗೆ ವಿಸಿಟ್ ಮಾಡಬಹುದು. ನೀವು ಇಲ್ಲಿ ನೋಡಬಹುದು, ಎಂಟ್ರೆನ್ಸ್ ಅಲ್ಲಿ ಅದ್ಭುತವಾದ ಸಾಯಿ ಬಾಬಾ ಮೂರ್ತಿಯನ್ನ ನೋಡಬಹುದು. ನೀವೇನಾದ್ರೂ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವಿವಾಗ ನನ್ನ ಜೊತೆಗೆ ಒಳಗಡೆ ಬನ್ನಿ. ಹಾಗೆ ಸುಂದರವಾದ ಸಾಯಿಬಾಬಾ ಮೂರ್ತಿನ ನೋಡಿ. ನಾನು ನಿಮ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಕೊಡಿ. ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ ಶಿರಡಿ ಸಾಯಿಬಾಬಾ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಆಶೀರ್ವಾದ ಮಾಡಲಿ. ಓಂ ಸಾಯಿರಾಮ್. ಕಾಮಧೇನು ಕ್ಷೇತ್ರದಲ್ಲಿ ಈ ತರ ಇರುತ್ತೆ. ಮಧ್ಯದಲ್ಲಿ ನಿಮ್ಗೆ ಬೃಂದಾವನ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇದೇ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.